ಮೈ ಡಿಯರ್ ಫ್ರೆಂಡ್ಸ್, ಪ್ರೈಸ್ ದೇ ನಮಗೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರ ದಿನವನ್ನು ಆಚರಿಸುತ್ತಾ ಇದ್ದೇವೆ. ಬನ್ನಿ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೋವೇಲನು ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 21ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ: ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಹೌದು, ಇವತ್ತು ನಮ್ಮ ದೇಶಕ್ಕಾಗಿ, ಇವತ್ತು ಈ ದೇಶದಲ್ಲಿ ವಾಸವಾಗಿರುವಂತ ನಾವು ಒಬ್ಬೊಬ್ಬರು ಕೂಡ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಹೌದು, ದೇವರು ನಮ್ಮನ್ನ ಪ್ರೀತಿ ಮಾಡಿ ನಮ್ಮನ್ನ ಈ ಒಳ್ಳೆಯ ದೇಶದಲ್ಲಿ ನಮ್ಮನ್ನ ಇವತ್ತು ನಿಲ್ಲಿಸಿದ್ದಾರೆ. ಸೊ ಈ ನಮ್ಮ ದೇಶಕ್ಕೆ ನಾವು ಇವತ್ತು ಪ್ರಾರ್ಥಿಸುವವರಾಗಿರಬೇಕು. ಇವತ್ತು ಎಷ್ಟೋ ಮಕ್ಕಳು ಇವತ್ತು ದಾಸತ್ವದಲ್ಲಿದ್ದಾರೆ, ಪಾಪದ ದಾಸತ್ವದಲ್ಲಿದ್ದಾರೆ. ಇವತ್ತು ಅನೇಕರು ಇವತ್ತು ಅನೇಕ ಕಾರ್ಯಗಳಿಗೆ ಅಡಿಕ್ಟ್ ಆಗಿ ಹೊರಗಡೆ ಬರಲಿಕ್ಕೆ ಆಗದೆ ಕಷ್ಟಪಡುತ್ತಾ ಇದ್ದಾರೆ. ಇವತ್ತಂತ ಒಂದೊಂದು ಮಕ್ಕಳಿಗಾಗೂ ನಾವು ಪ್ರಾರ್ಥಿಸುವವರಾಗಿರಬೇಕು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಇವತ್ತು ದೇಶಕ್ಕೆ ಕರೆಯನ್ನು ಉಂಟು ಮಾಡುವಂತ ಎಷ್ಟು ಇವತ್ತು ಪಾಪದ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಇವತ್ತು ಎಲ್ಲಿ ನೋಡುದನ್ನು ವ್ಯಭಿಚಾರಗಳು, ಇವತ್ತು ಅತ್ಯಾಚಾರಗಳು, ಇವತ್ತು ಎಲ್ಲಿ ನೋಡುದನ್ನು ಇವತ್ತು ಸ್ಕೂಲ್ ಓದುವಂತ ಮಕ್ಕಳು ಮೊದಲುಗೊಂಡು ಇವತ್ತು ಪ್ರತಿಯೊಬ್ಬರು ಡ್ರಗ್ಸ್ ಗಳನ್ನ ಯೂಸ್ ಮಾಡುತ್ತಾ ಇದ್ದಾರೆ. ನಾನಾ ವಿಧವಾದಂತ ರೀತಿಯಲ್ಲಿ ಇವತ್ತು ಪಾಪದ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೆಯುತ್ತಾ ಇದೆ. ಆದರೆ ಇವತ್ತು ನಾವು ಎಲ್ಲರೂ ಒಟ್ಟುಗೂಡಿ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತವಾಗಲು ನಮ್ಮ ದೇಶದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಇವತ್ತು ನಾವು ವಾಸ ಮಾಡುವಂತ ಈ ದೇಶಕ್ಕಾಗಿ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ನಿಮಿತ್ತವಾಗಿ ನಮ್ಮ ದೇಶವನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಇವತ್ತು ನಾವು ಸಮೃದ್ಧಿಯಾಗಿರಬೇಕಾ, ನಾವು ಆರೋಗ್ಯವಂತವರಾಗಿರಬೇಕಾ, ಇವತ್ತು ನಾವು ಸಮಾಧಾನದಿಂದ ಲೋಕದಲ್ಲಿ ಜೀವಿಸಬೇಕಾ, ಅದಕ್ಕೆ ನಮ್ಮ ದೇಶ ಸಮೃದ್ಧಿಯಾಗಿರಬೇಕು, ನಮ್ಮ ದೇಶ ಸಮಾಧಾನ ಉಳ್ಳದಾಗಿರಬೇಕು, ನಮ್ಮ ದೇಶದಲ್ಲಿ ಆರೋಗ್ಯ ಕ್ಷೇಮಗಳು ಉಂಟಾಗಬೇಕು. ಆಗ ಮಾತ್ರಲೇ ನಾವು ಕೂಡ ಕುಟುಂಬವಾಗಿ ನೆಮ್ಮದಿ, ಸಮಾಧಾನ, ಸಂತೋಷದಿಂದ ಜೀವಿಸಲಿಕ್ಕೆ ಸಾಧ್ಯ. ಹೌದು, ನೀತಿವಂತನ ಪ್ರಾರ್ಥನೆಯನ್ನು ದೇವರು ಕೇಳಿ ಆತನ ನಿಮಿತ್ತವಾಗಿ ದೇವರು ದೇಶವನ್ನು ರಕ್ಷಿಸುವಾತನಾಗಿದ್ದಾನೆ. ಸೊ ಇವತ್ತು ನಮ್ಮ ದೇಶಕ್ಕಾಗಿ, ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ. ಆದರೆ ಇವತ್ತು ಎಷ್ಟೋ ಮಕ್ಕಳು ದಾಸತ್ವದಲ್ಲಿದ್ದುಕೊಂಡು ಸ್ವತಂತ್ರವನ್ನು ತೆಗೆದುಕೊಳ್ಳದೆ ಇವತ್ತು ಅಡಿಕ್ಟ್ ಆಗಿದ್ದಾರೆ. ಇವತ್ತಂತ ಒಂದೊಂದು ಮಕ್ಕಳು ಕೂಡ ಇವತ್ತು ಕ್ರಿಸ್ತನಿಂದ ಬಿಡುಗಡೆ ಆಗುವಂತ ರೀತಿಯಲ್ಲಿ ಇವತ್ತು ನಾವು ಅವರಿಗಾಗಿ ಪ್ರಾರ್ಥಿಸುವುದಾದರೆ ದೇವರು ಬಿಡುಗಡೆಯನ್ನು ಕೊಟ್ಟು ನಮ್ಮ ದೇಶವನ್ನು ಆ ಮಹತ್ ಕಾರ್ಯದಲ್ಲಿ ದೇವರು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.